ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಭೀಷ್ಮರ ವಧೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭೀಷ್ಮರು ಎರಡೂ ಸೈನ್ಯಗಳ ನಡುವೆ ನಿಂತಿರೋದನ್ನ ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಇದೇ ಒಳ್ಳೆ ಸಮಯ, ಹೋಗಿ ಅವ್ರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಕೊಂದುಬಿಡು, ಇಲ್ಲ ಅಂತಂದರೆ ನಿನ್ನ ಜಯ ಸಾಧ್ಯನೇ ಇಲ್ಲ, ನೀನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು. ಸೊ ಭಗವಂತನ ಪ್ರೇರಣೆ ಸಿಕ್ತಲ್ವಾ, ಅರ್ಜುನ ಏನು ಮಾಡ್ದ, ಬೇಕಾದಷ್ಟು ಬಾಣಗಳನ್ನು ಬಿಟ್ಟು ಭೀಷ್ಮರ ಧ್ವಜ, ರಥ ಎಲ್ಲದಕ್ಕೂ ಕೂಡ ಅವನು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದರೆ ಪಿತಾಮಹರು ಆ ಎಲ್ಲ ಬಾಣಗಳನ್ನು ಕೂಡ ಇವರ ಬಾಣಗಳಿಂದ ಅದನ್ನೆಲ್ಲ ತುಂಡು ಮಾಡ್ತಾರೆ. ಶಿಖಂಡಿ ಆಗೇನು ಮಾಡ್ತಾನೆ, ಅವ್ರ ಮೇಲೆ ಬೇಕಾದಷ್ಟು ಅಸ್ತ್ರಗಳನ್ನು ಬಿಡ್ತಾನೆ. ಆದರೆ ಭೀಷ್ಮರು ಅವನ ಜೊತೆ ಯುದ್ಧ ಮಾಡೋದಿಲ್ಲ. ಅರ್ಜುನ ಏನು ಮಾಡ್ತಾನೆ, ಭೀಷ್ಮರ ಹಿಂದೆ ಬೇಕಾದಷ್ಟು ಜನ ಯೋಧರು ಇರ್ತಾರಲ್ಲ ಅವರನ್ನೆಲ್ಲ ಹೊಡೆದು ಬೀಳ್ತಾನೆ. ಮತ್ತು ತಾನೂ ಕೂಡ ಸ್ವತಃ ಭೀಷ್ಮರ ಮೇಲೆ ದಾಳಿ ಮಾಡ್ತಾನೆ. ಅವನ ಜೊತೆಗೆ ಆಮೇಲೆ ಸಾತ್ಯಕಿ, ಚೇಕಿತಾನ, ದೃಷ್ಟದ್ಯುಮ್ನ, ವಿರಾಟ, ದೃಪದ, ನಕುಲ, ಸಹದೇವ, ಅಭಿಮನ್ಯು, ದ್ರೌಪದಿಯ 5 ಜನ ಮಕ್ಕಳು, ಇವರೆಲ್ಲರೂ ಕೂಡ ಒಟ್ಟಿಗೆ ಭೀಷ್ಮರ ಮೇಲೆ ಬಾಣಗಳ ಮಳೆಯನ್ನು ಸುರಿಸ್ತಾರೆ. ಆದರೆ ಇದರಿಂದ ಅವರಿಗೆ ಸ್ವಲ್ಪ ಕೂಡ ಗಾಬರಿನೂ ಆಗಲಿಲ್ಲ. ಅಲ್ಲಿದ್ದಂಥ ಯೋಧರ ಬಾಣಗಳನ್ನು ಹಿಂದೆ ಕಳಿಸಿ ಅವರು ಪಾಂಡವ ಸೈನ್ಯದ ಒಳಗಡೆನೇ ನುಗ್ಗಿ ಹೋಗ್ತಾರೆ. ಮತ್ತು ಯಾವ ರೀತಿ ಅವರು ಅಸ್ತ್ರಶಸ್ತ್ರಗಳನ್ನು ತುಂಡು ಮಾಡ್ತಾ ಇದ್ರು ಅಂತಂದರೆ, ಅವರು ಆಟ ಆಡ್ತಾ ಇದ್ದಾರೇನೋ ಅನ್ನೋ ಹಾಗಿತ್ತು ಅದು. ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರೆ ಹೇಗಿರುತ್ತೆ, ಆ ರೀತಿ ಅವರು ಅಸ್ತ್ರಶಸ್ತ್ರಗಳನ್ನೆಲ್ಲ ತುಂಡು ಮಾಡ್ತಾ ಇದ್ರು. ಶಿಖಂಡಿಯ ಸ್ತ್ರೀ ಭಾವವನ್ನು ಸ್ಮರಣೆ ಮಾಡ್ಕೊಂಡು ಅವರು ಮತ್ತೆ ಮತ್ತೆ ಮುಗುಳ್ನಗ್ತಾ ಸುಮ್ಮನೆ ಇರ್ತಾ ಇದ್ರು. ಅವನ ಜೊತೆ ಯುದ್ಧ ಮಾಡಲ್ಲ ಅಂತ, ಯಾಕಂದರೆ ಅವನು ಹೆಂಗಸು, ಹೆಣ್ಣಿನ ಶರೀರದಲ್ಲಿ ಅವರು ಹುಟ್ಟಿರೋದಲ್ವ, ಅದಕ್ಕೋಸ್ಕರ ನಾನು ಅವನ ಜೊತೆ ಯುದ್ಧ ಮಾಡಲ್ಲ. ಆದರೆ ಅವನೇನಾದರೂ ಬಾಣಗಳನ್ನು ಬಿಡ್ತಾ ಇದ್ರೆ ಮುಗುಳ್ನಗ್ತಾ ಅವರು ಸುಮ್ಮನೆ ಇರ್ತಾ ಇದ್ರು. ಅವನ ಮೇಲೆ ಬಾಣವನ್ನು ಬಿಡ್ತಾ ಇರಲಿಲ್ಲ. ಯಾವಾಗ ಅವರು ದೃಪದನ ಸೈನ್ಯದೊಡನೆ ಮಹಾರಥಿಗಳನ್ನೆಲ್ಲ ಕೊಲ್ತಾರೋ ಆಗ ರಣಭೂಮಿಯಲ್ಲಿ ಬಹಳ ಕೋಲಾಹಲ ಆಗೋದಕ್ಕೆ ಶುರುವಾಗುತ್ತೆ. ಇದೇ ಸಮಯದಲ್ಲಿ ಅರ್ಜುನ ಶಿಖಂಡಿಯನ್ನ ಮುಂದಿಟ್ಕೊಂಡು ಭೀಷ್ಮರ ಹತ್ರ ಹೋಗಿ ತಲುಪ್ತಾನೆ. ಈ ರೀತಿ ಶಿಖಂಡಿಯನ್ನ ಮುಂದಿಟ್ಕೊಂಡು ಪಾಂಡವರು ಎಲ್ಲರೂ ಕೂಡ ಭೀಷ್ಮರನ್ನ 4 ಕಡೆಗಳಿಂದ ಮುತ್ತಿಗೆ ಹಾಕ್ತಾರೆ ಮತ್ತು ಅವರಿಗೆ ಬಾಣಗಳಿಂದ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಶತಾಗ್ನಿ, ಪರಿಘ, ಪರಶು, ಮುಗ್ಧರ, ವನಕೆ, ಬಾಣ, ಶಕ್ತಿ, ತೋಮರ, ಕಂಪನ, ನಾರಾಚ, ವತ್ಸದಂತ ಮತ್ತು ಭುಷುಂಡಿ, ಈ ರೀತಿ ಅಸ್ತ್ರಶಸ್ತ್ರಗಳ ಪ್ರಹಾರವನ್ನು ಮಾಡ್ತಾರೆ. ಇದು ಹೆಸರುಗಳು ನಾವು ಎಷ್ಟೊಂದು ಕೇಳೇ ಇಲ್ಲ, ಕೆಲವೊಂದು ಮಾತ್ರ ಗೊತ್ತಿದೆ. ಆದರೂ ಯುದ್ಧದಲ್ಲಿ ಉಪಯೋಗ ಮಾಡುವಂಥ ಅಸ್ತ್ರಶಸ್ತ್ರಗಳಿವು. ಇವುಗಳಿಂದ ಅವರ ಮೇಲೆ ಪ್ರಹಾರವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಭೀಷ್ಮರು ಒಂಟಿಯಾಗಿದ್ರು ಮತ್ತು ಅವರನ್ನು ಹೊಡೆಯುವಂಥವರ ಸಂಖ್ಯೆ ಹೆಚ್ಚಾಗಿತ್ತು. ಇದರಿಂದ ಏನಾಯಿತು, ಅವರ ಕವಚ ಛಿದ್ರವಾಗೋಗುತ್ತೆ. ಅವರಿಗೆ ತುಂಬಾ ಕಷ್ಟ, ನೋವು ಎಲ್ಲ ಆಗುತ್ತೆ. ಅವರ ಮರ್ಮಸ್ಥಾನಕ್ಕೆ ಆಳವಾಗಿ ಪೆಟ್ಟಾಗುತ್ತೆ. ಆದರೂ ಕೂಡ ಅವರು ವಿಚಲಿತರಾಗಲಿಲ್ಲ. ಅವರು ಒಂದೇ ಕ್ಷಣದಲ್ಲಿ ರಥದ ಪಟ್ಟಿಯನ್ನು ಕಿತ್ತು ಹೊರಗಡೆ ಬರ್ತಾ ಇದ್ರು ಮತ್ತು ಸೈನ್ಯದ ಮಧ್ಯದಲ್ಲಿ ಪ್ರವೇಶ ಮಾಡ್ತಾ ಇದ್ರು. ದೃಪದ ಮತ್ತು ದೃಷ್ಟಕೇತುವಿನ ಬಗ್ಗೆ ಸ್ವಲ್ಪವೂ ಲೆಕ್ಕಿಸ್ದೇನೆ ಅವರು ಪಾಂಡವ ಸೈನ್ಯದ ಒಳಗಡೆ ನುಗ್ತಾರೆ ಮತ್ತು ತಮ್ಮ ಬಾಣಗಳಿಂದ ಭೀಮಸೇನ, ಸಾತ್ಯಕಿ, ಅರ್ಜುನ, ದೃಪದ, ವಿರಾಟ ಮತ್ತು ದೃಷ್ಟದ್ಯುಮ್ನ ಈ 6 ಮಹಾರಥಿಗಳಿಗೂ ಕೂಡ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಈ ಮಹಾರಥಿಗಳೂ ಕೂಡ ಅವರ ಬಾಣಗಳ ನಿವಾರಣೆಯನ್ನು ಮಾಡಿ ಪ್ರತ್ಯೇಕವಾಗಿ 10 ಬಾಣಗಳಿಂದ ಭೀಷ್ಮರಿಗೆ ಹೊಡಿತಾರೆ. ಮಹಾರಥಿ ಶಿಖಂಡಿ ಬಾಣಗಳ ಪ್ರಬಲವಾದ ಪ್ರಹಾರವನ್ನು ಮಾಡ್ತಾನೆ. ಆದರೆ ಅದರಿಂದ ಅವರಿಗೆ ಸ್ವಲ್ಪನೂ ಕೂಡ ಕಷ್ಟ ಆಗಲಿಲ್ಲ. ಆಗ ಅರ್ಜುನ ಕೋಪ ಮಾಡಿಕೊಂಡು ಭೀಷ್ಮರ ಧನಸ್ಸನ್ನು ಕತ್ತರಿಸ್ತಾನೆ. ಅಂದರೆ ಶಿಖಂಡಿ ಇಷ್ಟು ಹೊಡೆದ್ರೂ ಕೂಡ ಅವ್ರಿಗೇನೂ ಆಗ್ತಾ ಇಲ್ವಲ್ಲ ಅಂತ ಕೋಪ ಮಾಡಿಕೊಂಡು ಧನಸ್ಸನ್ನು ಕತ್ತರಿಸ್ತಾನೆ. ಅವರ ಧನಸ್ಸು ಕತ್ತರಿಸಿ ಹೋಗಿತ್ತು. ಕೌರವ ಮಹಾರಥಿಗಳಿಗೆ ಸ್ವಲ್ಪ ಕೂಡ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಆ ಸಮಯದಲ್ಲಿ ದ್ರೋಣಾಚಾರ್ಯ, ಕೃತವರ್ಮ, ಜಯದ್ರಥ, ಭೂರಿಶ್ರವ, ಶಲ, ಶಲ್ಯ ಮತ್ತು ಭಗದತ್ತ ಈ 7 ವೀರರು ಕೂಡ ಕೋಪ ಮಾಡಿಕೊಂಡು ಧನಂಜಯನ ಮೇಲೆ ಎರಗುತ್ತಾರೆ ಮತ್ತು ತಮ್ಮ ದಿವ್ಯ ಅಸ್ತ್ರಗಳ ಕೌಶಲ್ಯವನ್ನು ತೋರಿಸ್ತಾ ಅವನಿಗೆ ಬಾಣಗಳಿಂದ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅರ್ಜುನನ ಮೇಲೆ ದಾಳಿ ಮಾಡುವಂಥ ಈ ಕೌರವ ವೀರರು ಮಹಾ ಕೋಲಾಹಲವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅವನ ರಥದ ಹತ್ರ ಕೊಲ್ಲಿ, ಇಲ್ಲಿಗೆ ಎಳ್ಕೊಂಡು ಬನ್ನಿ, ತಗೊಂಡು ಬನ್ನಿ, ಹಿಡೀರಿ, ಕತ್ತರಿಸ್ಬಿಡಿ, ಚೂರು ಮಾಡಿ ಅನ್ನುವಂಥ ಶಬ್ದಗಳು ಕೇಳಿಸೋದಕ್ಕೆ ಪ್ರಾರಂಭಿಸುತ್ತೆ. ಆ ಶಬ್ದವನ್ನು ಕೇಳಿ ಪಾಂಡವ ಮಹಾರಥಿಗಳು ಕೂಡ ಅರ್ಜುನನ ರಕ್ಷಣೆಗೋಸ್ಕರ ಓಡ್ತಾರೆ. ಎಲ್ಲಿ ಅರ್ಜುನನನ್ನು ಕೊಂದು ಬಿಡ್ತಾರೋ ಅಂತ. ಕೊಲ್ಲಕ್ಕಾಗಲ್ಲ ಅಂತ ಗೊತ್ತಿದ್ರೂ ಕೂಡ ಈಗ ಆ ಸಮಯದಲ್ಲಿ ಈ ರೀತಿಯ ಶಬ್ದಗಳು ಕೇಳಿಸಿದ ತಕ್ಷಣ
ಅವರು ಅರ್ಜುನನ ರಕ್ಷಣೆಯನ್ನು ಮಾಡೋದಕ್ಕೆ ಓಡ್ತಾರೆ. ಸಾತ್ಯಕಿ, ಭೀಮಸೇನ, ದೃಷ್ಟದ್ಯುಮ್ನ, ವಿರಾಟ, ದೃಪದ, ಘಟೋತ್ಕಚ ಮತ್ತು ಅಭಿಮನ್ಯು ಈ 7 ವೀರರು ತಮ್ಮ ತಮ್ಮ ವಿಚಿತ್ರ ಧನಸ್ಸುಗಳನ್ನು ತಗೊಂಡು ಕೋಪ ಮಾಡಿಕೊಂಡು ಕೌರವರ ಮುಂದೆ ಬಂದು ನಿಂತ್ಕೊಳ್ತಾರೆ. ಆಮೇಲೆ ಎರಡೂ ದಳಗಳಲ್ಲೂ ಕೂಡ ರೋಮಾಂಚಕಾರಿ ಯುದ್ಧ ಪ್ರಾರಂಭವಾಗುತ್ತೆ. ಈ ರೀತಿ ಬಹಳ ಭೀಕರವಾದಂತಹ ಯುದ್ಧ ಅಲ್ಲಿ ನಡೀತಾ ಇದೆ ಅಂತಂದ್ಬಿಟ್ಟು ಸಂಜಯ ಧೃತರಾಷ್ಟ್ರನಿಗೆ ವಿವರಣೆಯನ್ನು ಮಾಡಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.